ಅದರಲ್ಲಿ 50 ಮಂದಿ ಹೊಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಕಾಂಗ್ರೆಸ್ಸಿಗೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಶಿ ಅವರು ಭಾಳ ಸಂಯಮದಿಂದ ಮಾತಾಡ್ತಾ ಇದ್ದಾರೆ. ನಮಗೇನು ಅದರ ಅವಶ್ಯಕತೆ ಇಲ್ಲಪ್ಪ, ಎಷ್ಟು ನಾವು ಪ್ರೂವ್ ಮಾಡೋದು ಫ್ಲೋರ್ ಮೇಲೆ ಅವ್ರ ಒಳಗೆ ನಡೆಸಿರ್ಬೋದಿಲ್ಲ ಅಂತಲ್ಲ, ಯಾರಿಗಾದರೂ ಅಧಿಕಾರ ನಡೆಸೋಲಾಗಿನೂ ಇರ್ತದೆ. ಅದಕ್ಕೆ ಪ್ರತಿತಂತ್ರವನ್ನು ಸಹ ಸಿದ್ದರಾಮಯ್ಯ ಮಾಡಿರಬೇಕು, ಅದು ಇಲ್ಲಂತಲ್ಲ. ಹೀಗಾಗಿ ಈ ನಡುಕ್ಕೆ ಏನಾಗಿಬಿಡೋದಪ್ಪ ಅಂದ್ರೆ ಈ ನಮ್ಮ ಅಮಿತ್ ಮಾಳವೀಯ ಅವ್ರು ಮಾತಾಡಿ ದೊಡ್ಡ ಇಶ್ಯೂ ಆಗಿಬಿಟ್ಟಿದ್ದೀವಿ ಅಂತ ಅಪಮಾನ ಮಾಡಿದ್ರು ಅಂತ ಹೊಡೆಯುವಂಥ ಪ್ರಯತ್ನ ಮಾಡಿದ್ರು. ಅದಕ್ಕೆ ಅಷ್ಟಕ್ಕೆ ನಿಲ್ಲಿಲ್ಲ ಅವರು ಸುರ್ಜೇವಾಲಾ ಅವರು. ಮತ್ತು ಮುಂದುವರಿತಾರೆ. ಮೊದಲು ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಮಾಡುತ್ತಿರುವ ಅನ್ಯಾಯ ಹಾಗೂ ಕನ್ನಡಿಗರ ಮೇಲೆ ತೋರುತ್ತಿರುವ ದ್ವೇಷದ ಬಗ್ಗೆ ಉತ್ತರಿಸಲಿ. ಕರ್ನಾಟಕದ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ ಕೇಂದ್ರವರು. ಏನದು ಸುರ್ಜೇವಾಲಾ ಅವರ ಆರೋಪ, ಪ್ರತಿ ಆರೋಪ BJP ಮೇಲೆ. ವಾಸ್ತವವಾಗಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನವದೆಹಲಿಗೆ ಬಂದು 7 ಕೋಟಿ ಕನ್ನಡಿಗರ ಮೇಲಿನ BJP ಸರ್ಕಾರ ಮಾಡುತ್ತಿರುವ ದ್ವೇಷ ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ಅವ್ರು ಒಳಗೆ ಮಾಡ್ಕೊಳಕ್ಕೆ ಹೋಗಿ ಎಲ್ಲ ತಮ್ಮ ಮಾತು ಮಾತಾಡ್ಯಾರ. ನೀವು ನಮಗೆ ಅನ್ಯಾಯ ಮಾಡೋದು ಹೇಳಿಕ್ಕೆ ಬಂದಿದ್ರು ಅವರು. BJP ಸರ್ಕಾರ ಕನ್ನಡಿಗರ ಮೇಲೆ ಏನು ಅನ್ಯಾಯ ಮಾಡಲಿಕ್ಕೆ ಅನ್ನೋದನ್ನು ಹೇಳ್ತಾ ಇದ್ದಾರಂತೆ ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ BJP ಸರ್ಕಾರ ಮಾಡುತ್ತಿರುವ ದ್ವೇಷ ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ರಾಜಧರ್ಮದ ಬಗ್ಗೆ ನೆನಪಿಸಲು ಹಲವಾರು ಕೇಂದ್ರ ಸಚಿವರನ್ನು ಭೇಟಿಯಾಗಿದ್ದಾರೆ. ರಾಜಧರ್ಮ ಇದು ನೆನಪಿರ್ಬೋದು ನಿಮಗೆಲ್ಲ. ನಮ್ಮ ಮೋದಿ ಅವರಿಗೆ ಅಂದು ವಾಜಪೇಯಿ ಅವರು ಹೇಳಿದ್ರು ರಾಜಧರ್ಮ ಪಾಲಿಸ್ಮಾನೇನು ಅಂತ, ಗೋಧ್ರಾ ಹತ್ಯಾಕಾಂಡ ಆದಾಗ ಅದು ನೆನಪಿಸ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ಅಂದರೆ ಒಬ್ರಿಗೊಬ್ಬರು ಆರೋಪ ಪ್ರತ್ಯಾರೋಪ. ಇನ್ನೂ ಮುಂದುವರಿತಾರೆ. GSTಯಲ್ಲಿ ಕರ್ನಾಟಕದ ನ್ಯಾಯಯುತ ಪಾಲು ನೀಡದೆ ₹1 ಸಂಗ್ರಹಿಸಿ ಕೇವಲ ₹13 ನೀಡುತ್ತಿರುವುದು ಯಾಕೆ? ₹1 ಸಂಗ್ರಹ ಮಾಡ್ತೀರಿ, ನಂಬರ್ 13 ಪೈಸೆ ಕೊಡ್ತೀರಿ ಯಾಕಪ್ಪ ಅಂತ ಕೇಳ್ತಾ ಇದ್ದಾರೆ. 2023-24 ಕೇಂದ್ರ ಬಜೆಟ್ನಲ್ಲಿ 5,300 ಕೋಟಿ ವಿಶೇಷ ಅನುದಾನ ಭರವಸೆ ನೀಡಿ ₹1 ಕೂಡ